ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಉನ್ನತಿ ಹೂಡಾ ತಮ್ಮ ವೃತ್ತಿ ಜೀವನದ ಅತಿದೊಡ್ಡ ಗೆಲುವು ಸಾಧಿಸಿದ್ದಾರೆ. ಚಾಂಗ್ಝೌನಲ್ಲಿ ನಡೆದ ಚೈನಾ ಓಪನ್ ಸೂಪರ್ ರೌಂಡ್ ಆಫ್ 16 ರಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಅವರನ್ನು 21-16, 19-21, 21-13 ಅಂತರದಿಂದ ಸೋಲಿಸಿದರು. 17 ವರ್ಷದ ಈ ಆಟಗಾರ್ತಿ 76 ನಿಮಿಷಗಳ ಪಂದ್ಯದಲ್ಲಿ ಸಮತೋಲನ ಪ್ರದರ್ಶಿಸಿದರು. ಜಪಾನ್ನ ಟೊಮೊಕಾ ಮಿಯಾಜಾಕಿ ವಿರುದ್ಧ ಸಿಂಧು ಜಯ ಸಾಧಿಸಿದರು. ಆದರೆ ಹೂಡಾ ವಿರುದ್ಧ ಸೋಲನುಭವಿಸಿದರು. ಇದಕ್ಕೂ ಮೊದಲು ಹೂಡಾ ಅವರು ಸ್ಕಾಟ್ಲೆಂಡ್ನ ಕಾಸ್ಟಿ ಗಿಲ್ಮೋರ್ ಅವರನ್ನು ಸೋಲಿಸಿದರು. ಚೈನಾ ಓಪನ್ ಕ್ವಾರ್ಟರ್ ಫೈನಲ್ಸ್ ತಲುಪಿದ ಅತ್ಯಂತ ಕಿರಿಯ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ಪುರುಷರ ಡಬಲ್ಸ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯು ಇಂಡೋನೇಷ್ಯಾದ ಲಿಯೋ ರೋಲಿ ಕಾರ್ನಾಂಡೋ ಮತ್ತು ಬಾಗಸ್ ಮೌಲಾನಾ ವಿರುದ್ಧ ಜಯಗಳಿಸಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ನಲ್ಲಿ ಎಚ್ಎಸ್ ಪ್ರಣಯ್ 65 ನಿಮಿಷಗಳ 2ನೇ ಸುತ್ತಿನ ಪಂದ್ಯದಲ್ಲಿ 6ನೇ ಶ್ರೇಯಾಂಕದ ಚೈನೀಸ್ ತೈಪೆಯ ಚೌ ಟಿಯಾನ್ ಚೆನ್ ವಿರುದ್ಧ 21-18, 15-21, 8-21 ಅಂತರದಲ್ಲಿ ಸೋತ ನಂತರ ನಿರ್ಗಮಿಸಿದರು.